ಸೂಪರ್ ಪ್ರೈವೇಟ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನ ದೇಶ ವಿದೇಶಗಳಲ್ಲಿ ಏನೇನಾಗಿದೆ, ವಿಶೇಷವಾಗಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮಗಳು, ಇದೆಲ್ಲದರ ಬಗೆಗಿನ ಸುದ್ದಿಯ ನಿಮಗೆ ವಿವರವಾಗಿ ಇವತ್ತು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಸೂಪರ್ ಪ್ರೈವೇಟ್ ನೈನ್ನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ನಿನ್ನೆಯಷ್ಟೇ ಶಾಂತಿ ಅಂತ ಹೇಳ್ತಾ ಇದ್ದಂತಹ ಟ್ರಂಪ್ ಮತ್ತೆ ಯುದ್ಧ ಸಾರಿದ್ದಾರೆ. ಟ್ರಂಪ್ಗೆ ತಲೆ ಕೆಟ್ಟಿದೆ ಅಂತ ಜನ ಕೂಡ ಬೈತಿದ್ದಾರೆ. ಇನ್ನೊಂದು ಕಡೆ ಇರಾನ್ ಅಧ್ಯಕ್ಷ ಯುದ್ಧ ಯಾರಿಗಾಗಿ ಅನ್ನೋದನ್ನು ಉತ್ತರಿಸಿ ಎಂದು ಅಮೆರಿಕಾದವರಿಗೆ ಪ್ರಶ್ನೆ ಹಾಕಿದ್ದಾರೆ. ಹಾಗೆಯೇ ಯುದ್ಧದ ಎಫೆಕ್ಟ್ನಿಂದ ಲಕ್ಷಾಂತರ ಆಟೋ ಚಾಲಕರು ಈಗಾಗಲೇ ಬೀದಿಗೆ ಬಂದಿದ್ದಾರೆ. ಆಟೋ ಗ್ಯಾಸ್ಗಾಗಿ ಮನೆ ಬಿಟ್ಟು ಬೀದಿಯಲ್ಲಿ ಮಲಗ್ತಾ ಇದ್ದಾರೆ. ಸಿಲಿಂಡರ್ ಸಂಕಷ್ಟವೂ ಕೂಡ ಮತ್ತೆ ತಾರಕಕ್ಕೇರಿದೆ. ಹಾಗೆಯೇ ಗ್ಯಾಸ್ ಸಿಗ್ತಿಲ್ಲ ಅಂತ ಊರೂರಲ್ಲಿ ಜನ ಒದ್ದಾಡ್ತಾ ಇದ್ದಾರೆ. ಆದರೆ ನಮ್ಮ ರಾಜಕಾರಣಿಗಳು ಜನರ ಸಮಸ್ಯೆ ಕೇಳೋಕೆ ರೆಡಿ ಇಲ್ಲ. ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸ್ತಾ ರಾಜಕೀಯವನ್ನ ಮುಂದುವರಿಸಿದ್ದಾರೆ. ಇದರ ನಡುವೆ ಪಶ್ಚಿಮ ಬಂಗಾಳದಲ್ಲಿ SIRಗೆ ಬಂದಿದ್ದ ಅಧಿಕಾರಿಗಳನ್ನ ಕೂಡಿ ಹಾಕಿದ್ರು. ಸುಪ್ರೀಂ ಕೋರ್ಟ್ ದೀದಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ಆದರೆ ಮಮತಾ ಬ್ಯಾನರ್ಜಿಯವರು ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿಯೇ ಇದಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ಮತ್ತೊಂದೆಡೆ ಬಾಗಲಕೋಟೆಯಲ್ಲಿ BS ಯಡಿಯೂರಪ್ಪ, ವಿಜಯೇಂದ್ರ ಅವರು ಪ್ರಚಾರವನ್ನೇನೋ ಮಾಡ್ತಾ ಇದ್ರು. ಆದರೆ ಯಾವಾಗ ಯತ್ನಾಳ್ ಅವರು ಬಂದ್ರು, ಇಬ್ರು ಪ್ರಚಾರವನ್ನ ನಿಲ್ಲಿಸಿ ಅವರು ಬಾಗಲಕೋಟೆಯನ್ನ ಬಿಟ್ಟು ಹೋಗಿದ್ದಾರೆ. ಇನ್ನೊಂದು ಕಡೆ ದಾವಣಗೆರೆಯಲ್ಲಿ CM ಕ್ಯಾಂಪೇನ್ ಇವತ್ತು ಬಹಳ ಜೋರಾಗಿ ನಡೆದಿತ್ತು. ಈಗ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯ ಯುದ್ಧದಿಂದ ಭಾರತಕ್ಕೆ ಬರಬೇಕಾದಂತಹ LPG ಗ್ಯಾಸ್ ಅರ್ಧಕ್ಕರ್ಧ ಬರ್ತಾ ಇಲ್ಲ. ಇದರಿಂದ ಆಗ್ತಾ ಇರುವಂತಹ ಸಮಸ್ಯೆಗಳು ಏನು ಅನ್ನೋದನ್ನ ನಾವು ದಿನನಿತ್ಯ ತೋರಿಸ್ತಾನೆ ಇದ್ದೀವಿ. ಕಳೆದ 3-4 ದಿನಗಳಿಂದ ಆಟೋ ಚಾಲಕರು ಅನುಭವಿಸ್ತಾ ಇರುವಂತಹ ನರಕ ಯಾತನೆಯೂ ಕೂಡ ಕಡಿಮೆ ಆಗಿಲ್ಲ. ಯಾವಾಗ ಯುದ್ಧ ನಿಲ್ಲುತ್ತೋ, ಯಾವಾಗ ಈ ಗ್ಯಾಸ್ ಗಂಡಾಂತರಕ್ಕೆ ಮುಕ್ತಿ ಸಿಗುತ್ತೋ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದರೆ ಈ ಯುದ್ಧ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಮತ್ತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ. ಇರಾನ್ ಅಧ್ಯಕ್ಷರು ಪತ್ರ ಸಮರವನ್ನ ಶುರು ಮಾಡಿದ್ದಾರೆ. ಇಲ್ಲಿ ಅಮೆರಿಕ ಅಧ್ಯಕ್ಷರನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಗೆಲ್ಲ ಹೀಯಾಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಈ ಯುದ್ಧದ ಪರಿಣಾಮಗಳು, ಯುದ್ಧ ಶುರು ಮಾಡಿದ ಮೇಲೆ ಅಮೆರಿಕದಲ್ಲೂ ಕೂಡ ಲಕ್ಷ ಜನ ಟ್ರಂಪ್ ವಿರುದ್ಧವೇ ತಿರುಗಿ ಬಿದ್ದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂಥ ಟ್ರಂಪ್ ನಿನ್ನೆ ತಾನೇ 2-3 ವಾರದಲ್ಲಿ ಯುದ್ಧ ನಿಲ್ಲುತ್ತೆ ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ 2-3 ವಾರಗಳಲ್ಲಿ ಇರಾನ್ ಮೇಲೆ ಘೋರ ದಾಳಿ ಮಾಡ್ತೀವಿ ಅಂತ ಮಾತು ಬದಲಿಸಿದ್ದಾರೆ. Within 2 weeks, maybe 3, we're hitting them very hard. Last night we knocked out tremendous amounts of missile-making facilities. As you probably read or wrote, we knocked out. I think we're 2 or 3 weeks. Not 3 weeks. If it is, we'll 3 leave. weeks. We're going to hit them extremely hard over the next 2 to 3 weeks. Not our goal. We never said regime change, but regime change has occurred because of all of their original leaders' death. They're all dead. Yet if during this period of time no deal is made, we have our eyes on key targets. If there is no deal, we are going to hit each and every one of their electric generating plants very hard and probably simultaneously. ಹೀಗೆ ಯುದ್ಧ ನಿಲ್ಲಿಸ್ತೀವಿ ಅಂತ ಒಂದ್ಸಲ ಹೇಳ್ತಾರೆ, ಘೋರ ದಾಳಿ ಮಾಡ್ತೀವಿ ಅಂತ ಇನ್ನೊಂದ್ಸಲ ಟ್ರಂಪ್ ಡಬಲ್ ಗೇಮ್ ಅನ್ನ ಮಾಡ್ತಾ ಇದ್ದಾರೆ. ಟ್ರಂಪ್ ಅವರ ಈ ವಿಚಿತ್ರ ಹೇಳಿಕೆಗಳ ಮಧ್ಯೆ ಅಮೆರಿಕದಲ್ಲಿ ಲಕ್ಷ ಜನ ಪ್ರತಿಭಟನೆಯನ್ನು ಬೇರೆ ಮಾಡ್ತಾ ಇದ್ದಾರೆ. ಅದನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಇರಾನ್ ಈಗ ಮತ್ತೊಂದು ಗೇಮ್ ಶುರು ಮಾಡಿದೆ. ಇರಾನ್ನ ಅಧ್ಯಕ್ಷರು ಅಮೆರಿಕದ ಜನರಿಗೆ ಪತ್ರ ಬರೆದು ಅದರ ಮೂಲಕವಾಗಿ ಏನು ನಡೀತಾ ಇದೆ, ನೀವಿಷ್ಟಕ್ಕೂ ಯಾವ ಕಾರಣಕ್ಕಾಗಿ ಇರಾನ್ ಮೇಲೆ ದಾಳಿ ನಡೆಸಿದ್ದೀರಿ ಅನ್ನೋದನ್ನು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ರಣರಂಗದಲ್ಲಿ ಬಲೂನ್ ಮಾದರಿಯಲ್ಲಿ ಹೆಲಿಕಾಪ್ಟರ್, ಟ್ಯಾಂಕರ್, ಫೈಟರ್ ಜೆಟ್ಗಳನ್ನು ಇಟ್ಟು ಅಮೆರಿಕ ಇಸ್ರೇಲ್ ಸೈನಿಕರನ್ನ ಯಾಮಾರಿಸಿತ್ತು. ಈಗ ಅಮೆರಿಕ ನಾಗರಿಕರಿಗೆ ಪತ್ರ ಬರೆದು ಟ್ರಂಪ್ಗೆ ಶಾಕ್ ಕೊಟ್ಟಿದ್ದಾರೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್. ಹಾಗಿದ್ರೆ ಪತ್ರದಲ್ಲಿ ಏನೇನು ಉಲ್ಲೇಖ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮಸೂದ್ ಪೆಜೆಶ್ಕಿಯಾನ್, ಇರಾನ್ ಅಧ್ಯಕ್ಷ. ಅಮೆರಿಕ ಜನತೆಗೆ ನಮಸ್ಕಾರ. ಇರಾನ್ ಐತಿಹಾಸಿಕವಾಗಿ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿದೆ. ಪ್ರಾದೇಶಿಕ, ಐತಿಹಾಸಿಕವಾಗಿ ತನ್ನದೇ ಶಕ್ತಿ ಹೊಂದಿರುವ ದೇಶ. ಇರಾನ್ನಲ್ಲಿ 1953ರಲ್ಲಿ 30% ಇದ್ದ ಸಾಕ್ಷರತೆ ಈಗ 90% ಆಗಿದೆ. ತಂತ್ರಜ್ಞಾನ, ಆರೋಗ್ಯ ಸೇವೆ, ಮೂಲಸೌಕರ್ಯ ಏಳಿಗೆ ಕಂಡಿದೆ. ಹೀಗಿದ್ರೂ ಪದೇ ವಿದೇಶಿ ಹಸ್ತಕ್ಷೇಪ ನಮ್ಮ ಮೇಲೆ ಆಗುತ್ತಿದೆ. ಜಾಗತಿಕ ಶಕ್ತಿಗಳ ಒತ್ತಡಗಳು ಇರಾನ್ ಮೇಲೆ ಹಾಕಲಾಗುತ್ತಿದೆ. ಆದರೆ ಇರಾನ್ ಎಂದಿಗೂ ಯಾರ ಮೇಲೂ ಆಕ್ರಮಣ ಮಾಡಿಲ್ಲ. ಹಾಗೆ ಈಗ ನಡೆಯುತ್ತಿರುವ ಯುದ್ಧವೂ ನಾವು ಆರಂಭಿಸಿಲ್ಲ.
ಅಮೆರಿಕ ಇಸ್ರೇಲ್ನ ದೂತನಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದೆ. ನಮ್ಮ ಮೇಲಿನ ದಾಳಿಗಳನ್ನು ಧೈರ್ಯದಿಂದ ಹಿಮ್ಮೆಟ್ಟಿಸುತ್ತಿದ್ದೇವೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಮೆರಿಕದ ಸೇನೆಗೆ ಆಶ್ರಯ ಕೊಟ್ಟಿವೆ. ಹಾಗಾಗಿ ಸುತ್ತಲಿನ ದೇಶಗಳ ಯುಎಸ್ ನೆಲೆಗಳನ್ನಷ್ಟೇ ಹೊಡೆದಿದ್ದೇವೆ. ಇರಾನ್ಗೆ ಯಾರ ಮೇಲೂ ಯಾವುದೇ ಶತ್ರು ಭಾವನೆ ಇಲ್ಲ. ಇರಾನ್ನ ಪ್ರತಿಕ್ರಿಯೆಗಳು ಕಾನೂನುಬದ್ಧ ಸ್ವರಕ್ಷಣೆಗಾಗಿ ಅಷ್ಟೇ. ಈ ಯುದ್ಧ ಯಾರ ಹಿತಕ್ಕಾಗಿ ಅಂತ ಅಮೆರಿಕನ್ನರೇ ಹೇಳಬೇಕು. ಮುಗ್ಧ ಮಕ್ಕಳ ಹತ್ಯಾಕಾಂಡ, ಆಸ್ಪತ್ರೆಗಳು, ಅಮಾಯಕರ ಹತ್ಯೆ, ಇರಾನ್ ಸ್ಥಾವರಗಳು, ತೈಲ ಘಟಕಗಳಿಗೆ ದಾಳಿ ಎಷ್ಟು ಸರಿ? ಟ್ರಂಪ್ ಆಡಳಿತದ ಅಸಲಿ ಉದ್ದೇಶಗಳನ್ನು ನೀವೇ ಪ್ರಶ್ನಿಸಬೇಕು. ಇರಾನ್ ದೇಶವನ್ನು ದುರ್ಬಲಗೊಳಿಸಲು ಯಾರಿಂದಲೂ ಆಗಲ್ಲ. ನಮ್ಮ ಮೇಲಿನ ಪ್ರತಿದಾಳಿಗೂ ಉತ್ತರಿಸುವ ಧೈರ್ಯ ನಮಗಿದೆ. ಹೀಗೆ ಇರಾನ್ ಅಧ್ಯಕ್ಷ ಮಸೂದ್ ಅಮೆರಿಕದ ನಾಗರಿಕರಿಗೆ ಬಹಿರಂಗ ಪತ್ರವನ್ನು ಬರೆದು ಟ್ರಂಪ್ ಆಡಳಿತಕ್ಕೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಇರಾನ್ ಮೇಲಿನ ದಾಳಿ ನಿಲ್ಲಿಸೋಕೆ ನಮ್ಮವರೇ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಅವರು ಹೇಳ್ತಾ ಇರುವಂಥದ್ದು, ಇರಾನ್ನ ತೈಲ ಸಂಪತ್ತನ್ನು ವಶಪಡಿಸ್ಕೊಳ್ತೀವಿ, ಆ ಸಾಮರ್ಥ್ಯ ನಮಗಿದೆ. ಆದರೆ ಏನು ಪ್ರಯೋಜನ? ನಮ್ಮ ಪ್ರಯತ್ನಕ್ಕೆ ನಮ್ಮವರೇ ಬೆಂಬಲ ಕೊಡ್ತಾ ಇಲ್ಲ. ಯುದ್ಧ ಕೊನೆಯಾಗಲಿ ಅಂತ ಎದುರು ನೋಡ್ತಾ ಇದ್ದಾರೆ. ಯುದ್ಧ ಗೆಲ್ಲೋವರೆಗೂ ಕಾಯುವ ಸಹನೆ ಇವರಿಗೆ ಇಲ್ಲ. ಎಲ್ಲರೂ ಕೂಡ ಯುದ್ಧ ಕಾಯಲಿ ಅಂತ ತಿಳ್ಕೊಂಡು ಕಾಯ್ತಿದ್ದಾರೆ. ಆದರೆ ಯುದ್ಧ ಗೆಲ್ಲೋವರೆಗೆ ಕಾಯುವ ಸಹನೆಯೇ ಇಲ್ಲ. ನಮ್ಮನ್ನು ಬೆಂಬಲಿಸದ ಜನರ ಬಗ್ಗೆ ನಾನು ಯೋಚಿಸುವುದಿಲ್ಲ. ಗೆದ್ದೇ ಗೆಲ್ತೀರಾ ಅನ್ನೋ ಜನರಷ್ಟೇ ನನಗೆ ಮುಖ್ಯ ಅಂತ ಹೇಳಿ ಟ್ರಂಪ್ ವಾದವನ್ನು ಮುಂದಿಡ್ತಾರೆ. ಟ್ರಂಪ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಜಗತ್ತಿನ ಅತ್ಯಂತ ಬಲಿಷ್ಠ ಮೈತ್ರಿಕೂಟ ಆಗಿರುವಂತಹ ನ್ಯಾಟೋದಿಂದ ಹೊರಗೆ ಬರುತ್ತೆ ಅಮೆರಿಕ ಅಂತ ಬೆದರಿಕೆಯನ್ನು ಹಾಕಿದ್ದಾರೆ. ಇಲ್ಲಿ ಟ್ರಂಪ್ ಏನೆಲ್ಲ ಹೇಳ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಅವರು ಹೇಳ್ತಿದ್ದಾರೆ, ಅಮೆರಿಕ, ಕೆನಡಾ, ಬ್ರಿಟನ್, ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲ್ಯಾಂಡ್, ನಾರ್ವೆ, ಡೆನ್ಮಾರ್ಕ್, ಲಕ್ಸಂಬರ್ಗ್, ಇಟಲಿ, ಹೀಗೆ ನ್ಯಾಟೋದಲ್ಲಿ 32 ಸದಸ್ಯ ರಾಷ್ಟ್ರಗಳಿದ್ದಾವೆ. ಅಮೆರಿಕವೇ ನ್ಯಾಟೋ ಮೈತ್ರಿಕೂಟದ ಆಧಾರ ಸ್ತಂಭ. ಅಲ್ಲಿಯ ಶಸ್ತ್ರಾಸ್ತ್ರ ವ್ಯವಸ್ಥೆ, ಗುಪ್ತಚರ ವ್ಯವಸ್ಥೆ, ವ್ಯಾಪಾರ ಚಟುವಟಿಕೆ, ಮಿಲಿಟರಿ ಪವರ್ ಎಲ್ಲದಕ್ಕೂ ಕೂಡ ಹೆಚ್ಚಿನ ಹಣಕಾಸಿನ ನೆರವು ಅಮೆರಿಕ ನೀಡ್ತಾ ಇದೆ. ಯಾಕೆಂದರೆ ಇದು ಅಮೆರಿಕದ ಲೀಡರ್ಶಿಪ್ನಲ್ಲಿರುವಂಥದ್ದು. ಅಮೆರಿಕ ಅದರ ಹಿಂದೆ ಈ ವಿಚಾರದಲ್ಲಿ ಹಿಂದೆ ಸರಿದರೆ 32 ದೇಶಗಳಿಗೆ ಆರ್ಥಿಕ ಸಮಸ್ಯೆ ಎದುರಾಗುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಆಗ ರಕ್ಷಣಾ ವೆಚ್ಚ, ವ್ಯಾಪಾರ ವೆಚ್ಚ ಹೆಚ್ಚಳ ಮಾಡಬೇಕಾಗುತ್ತೆ. ಅಮೆರಿಕ ಪಾತ್ರ ಕಡಿಮೆಯಾದರೆ ರಷ್ಯಾ, ಚೀನಾಗೆ ಶಕ್ತಿ ಜಾಸ್ತಿ ಆಗುತ್ತೆ. ನ್ಯಾಟೋದಲ್ಲಿ ಭಾರತ ಇಲ್ಲದೇ ಇದ್ರೂ ಕೂಡ ಬಾಂಧವ್ಯ ಚೆನ್ನಾಗಿದೆ ನ್ಯಾಟೋ ರಾಷ್ಟ್ರಗಳಲ್ಲಿ. ಅಮೆರಿಕ ಆಚೆ ಬಂದರೆ ಭಾರತದ ವ್ಯಾಪಾರಕ್ಕೆ ಅನುಕೂಲ ಆಗಬಹುದು ಅಂತಲೂ ಕೂಡ ದೂರದೃಷ್ಟಿಯಿಂದ ಇದನ್ನು ಅಂದಾಜಿಸಲಾಗ್ತಾ ಇದೆ. ಆದರೆ ಅಂತಿಮವಾಗಿ ಅಮೆರಿಕ ಏನು ಸಾಧಿಸೋದಕ್ಕೆ ಹೊರಟಿದೆ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇದೆ. ಇಷ್ಟೆಲ್ಲದರ ಮಧ್ಯೆ ಯುದ್ಧ 34ನೇ ದಿನಕ್ಕೆ ಕಾಲಿಟ್ಟಿದ್ದು ಅಮೆರಿಕ, ಇಸ್ರೇಲ್, ಇರಾನ್ ಮಧ್ಯೆ ಘೋರ ದಾಳಿಗಳು ನಡೀತಾ ಇದೆ. ಇರಾನ್ ದೇಶದ ಇಸ್ಫಹಾನ್ನಲ್ಲಿರುವಂತಹ ಯುರೇನಿಯಂ ಕ್ಷಿಪಣಿ ಗೋಡೌನ್ಗಳ ಮೇಲೆ ಅಮೆರಿಕ ವಾಯುದಾಳಿ ಮಾಡಿದೆ. ಅಮೆರಿಕದ ಕ್ಷಿಪಣಿ ದಾಳಿಗೆ ಯುರೇನಿಯಂ ಗೋದಾಮು ಸ್ಫೋಟವಾಗಿದ್ದು ಆಕಾಶದೆತ್ತರಕ್ಕೆ ಬೆಂಕಿ ಹರಡಿತು. ಈ ದೃಶ್ಯ ಇಸ್ರೇಲ್ನ ಟೆಲ್ ಅವೀವ್ ನಗರದ್ದು. ಇಲ್ಲಿ ಇದೇ ಫಸ್ಟ್ ಟೈಮ್ ಇರಾನ್ನ ಕ್ರಾಂತಿಕಾರಿ ಗಾರ್ಡ್ ಮತ್ತು ಹೆಜ್ಬೊಲ್ಲಾ ಪಡೆಗಳು ಒಟ್ಟಿಗೆ ಸೇರಿ ದಾಳಿ ಮಾಡಿವೆ. ಡ್ರೋನ್ಗಳ ಜೊತೆಗೆ ಇಸ್ರೇಲ್ ರಾಜಧಾನಿಗೆ ಕ್ಷಿಪಣಿಗಳನ್ನು ಹಾಕಿದ್ದು 40 ಅಂತಸ್ತಿನ 3 ಕಟ್ಟಡಗಳು ಹೊತ್ತಿ ಉಳಿದಿವೆ. 27ಕ್ಕೂ ಹೆಚ್ಚು ಜನರ ಸಾವಾಗಿದೆ. ಅಲ್ಲಿ ನಾಗರಿಕರ ಸಾವಾಗಿದೆ. ಬಹಳ ದೊಡ್ಡ ಮಟ್ಟದ ದಾಳಿ ಇದಾಗಿದೆ ಅಂತೇಳಿ ಇದನ್ನು ಪರಿಗಣಿಸಬೇಕಾಗುತ್ತೆ. ಯಾಕಂದರೆ ಯಾವಾಗ ಅಮೆರಿಕ ಅಧ್ಯಕ್ಷರು ಭಾಷಣ ಮಾಡಿದ್ರು ಅದರ ಬೆನ್ನಲ್ಲೇ ನಡೆಸಿರ್ತಕ್ಕಂತಹ ದಾಳಿ ಇದು. ಅಂದರೆ ಅಮೆರಿಕ ನಾವು ತೀವ್ರ ಸ್ವರೂಪದಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನು ಅಪಹಾಸ್ಯ ಮಾಡುವ ರೀತಿಯಲ್ಲಿ ನಡೆದಿರುವಂತಹ ಅಟ್ಯಾಕ್ ಇದಾಗಿತ್ತು. ಟೆಲ್ ಅವೀವ್ನ ಮೇಲೆ ಆಗಿರುವಂತಹ ಈ ಒಂದು ಭೀಕರ ದಾಳಿ. ಇನ್ನೊಂದು ಕಡೆ ಇರಾನ್ಗೆ ಬೆಂಬಲಿಸ್ತಾ ಇರುವಂತಹ ಹೆಜ್ಬುಲ್ಲಾ ಸಂಘಟನೆ ನಾಶ ಮಾಡೋದಕ್ಕೆ ಅಮೆರಿಕ ಸೇನೆ ಇರಾಕ್ಗೆ ಬಂದಿತ್ತು. ಆದರೆ ಇರಾಕ್ನಲ್ಲಿ ಕಾರ್ಯಾಚರಣೆಯನ್ನು ನಿಲ್ಲಿಸಿ ಅಮೆರಿಕ ಸೇನೆ ವಾಪಸ್ ಹೋಗ್ತಾ ಇತ್ತು. ಆಗ ಹೆಜ್ಬುಲ್ಲಾ ಬೆಂಬಲಿಗರು ಅಮೆರಿಕ ಸೇನಾ ವಾಹನಗಳ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ. ಈ ದೃಶ್ಯ ಆ ರೀತಿಯಾಗಿ ಪೆಟ್ರೋಲ್ ಬಾಂಬ್ ಹಾಕಿರುವಂತಹ ದೃಶ್ಯ, ಪೆಟ್ರೋಲ್ ಬಾಂಬ್ ಹಾಕಿ ಅದನ್ನು ಸುಟ್ಟು ಹಾಕಿರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಒಂದಾದ ಒಂದು ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಇನ್ನು
ಅಮೆರಿಕ ಇರಾನ್ ಮೇಲೆ ಭೀಕರ ದಾಳಿಗೆ ಸಜ್ಜಾಗ್ತಾ ಇದ್ದಂತೆ ರಷ್ಯಾ ಇರಾನ್ಗೆ ಸೇನಾಪಡೆಯನ್ನು ಕಳುಹಿಸಿಕೊಡೋದಕ್ಕೂ ಕೂಡ ರೆಡಿ ಆಗ್ತಾ ಇದೆ. ಇದು ಬಹಳ ಗಂಭೀರವಾಗಿರತಕ್ಕಂಥ ವಿಚಾರ. ರಷ್ಯಾದ ಚೆಚೆನ್ ಸೇನಾ ಘಟಕದ ಸೈನಿಕರಿಗೆ ಈಗಾಗಲೇ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದು ತರಬೇತಿ ನೀಡುತ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ. ಇನ್ನೊಂದು ಕಡೆ ಕೊಲ್ಲಿ ರಾಷ್ಟ್ರಗಳ ಪ್ರಮುಖ ನಾಯಕರ ಜೊತೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಯುದ್ಧ ನಿಲ್ಲಬೇಕು ಅಂತ ಹೇಳಿದ್ದಾರೆ ಅವರು. ಇರಾನ್ ಮೇಲಿನ ದಾಳಿ ಕೊನೆಯಾಗಿಸೋದಕ್ಕೆ ಎಲ್ಲ ಸಹಕಾರವನ್ನು ಕೊಡ್ತೀವಿ ಅಂತ ಕೂಡ ರಷ್ಯಾ ಅಧ್ಯಕ್ಷರು ಗಲ್ಫ್ ರಾಷ್ಟ್ರಗಳ ಪ್ರಮುಖರಿಗೆ ಹೇಳ್ತಾ ಇದ್ದಾರೆ, ಭರವಸೆಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಆಯಿತು. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲುವಂತಹ ಲಕ್ಷಣ ಇಲ್ಲ. ಯಾಕಂದರೆ ಇನ್ನೂ ಕನಿಷ್ಠ 3 ರಿಂದ 4 ವಾರ ಅಂತೂ ಯುದ್ಧ ನಡೆಯುತ್ತೆ. ಇದನ್ನು ಟ್ರಂಪ್ ಅವರೇ ಅಧಿಕೃತವಾಗಿ ಹೇಳಿಕೊಂಡಿದ್ದಾರೆ. ಇದರಿಂದಾಗಿ ನಮ್ಮಲ್ಲಿ ಗ್ಯಾಸ್ ಟ್ರಬಲ್ ಕಡಿಮೆ ಆಗ್ತಾ ಇಲ್ಲ. ಇವತ್ತು ಕೂಡ ರಾಜ್ಯದಲ್ಲಿ ಆಟೋ ಚಾಲಕರ ಕಷ್ಟ ಕೇಳೋಕ್ಕೆ ಯಾರೂ ಇಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಬಂಕ್ಗಳ ಬಳಿಯಲ್ಲಿ ರಾತ್ರಿಯಿಡೀ ನಿದ್ದೆ ಮಾಡಿ ಗ್ಯಾಸ್ ತುಂಬಿಸ್ಕೊಂಡು ಬದುಕಿನ ಹಸಿವು ನೀಗಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರುವಂತಹ ದೃಶ್ಯಗಳು ಬೇಸರದ ಜೊತೆಗೆ ಆತಂಕವನ್ನು ಕೂಡ ಸೃಷ್ಟಿಸಿರುವಂಥದ್ದು. ಇಲ್ಲಿ ಕಲಾಸಿಪಾಳ್ಯದ ಆಟೋ LPG ಬಂಕ್ನಲ್ಲಿ ಗ್ಯಾಸ್ ಖಾಲಿಯಾದರೂ ಆಟೋ ಚಾಲಕರು ಗ್ಯಾಸ್ಗಾಗಿ ಕಾದು ನಿಂತಿದ್ದಾರೆ. ನೋಡಿ ಯಾವ ಸ್ವರೂಪದಲ್ಲಿ ಕಾದು ನಿಂತಿದ್ದಾರೆ ಅಂತ ಹೇಳಿ ತಮ್ಮ ಆಟೋಗಳನ್ನು ಅಲ್ಲೇನೇ ಪರ್ಮನೆಂಟಾಗಿ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಬಂಕ್ನಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿ ಚಾಲಕರಿಗೆ ಹೇಳಿದ್ರು ಕೂಡ ಕೇಳದೆ ಚಾಲಕರು ಗ್ಯಾಸ್ಗಾಗಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಅಂದರೆ ಗ್ಯಾಸ್ ಬಂದಾಗ ಹಾಕಿಸ್ಕೊಂಡು ನಂತರ ಹೋಗ್ತೀವಿ ಅಂತೇಳಿ ತಮ್ಮ ಆಟೋಗಳು ಇಲ್ಲೇ ಇರಲಿ ಅಂತ ಹೇಳುವಂಥ ರೀತಿಯಲ್ಲಿ ಪಾರ್ಕ್ ಮಾಡಿ ಕುಳಿತಿದ್ದಾರೆ. ಇನ್ನು ಗ್ಯಾಸ್ ಅಭಾವದಿಂದಾಗಿ ಜೀವನ್ ಭೀಮಾ ನಗರದ ಬಂಕ್ಗಳಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಗ್ಯಾಸ್ಗಾಗಿ ರಸ್ತೆಯ 2 ಬದಿಗಳಲ್ಲೂ ಕೂಡ ಆಟೋಗಳು ಕ್ಯೂ ನಿಂತಿವೆ. ಗ್ಯಾಸ್ ಖಾಲಿ ಆಗಿದೆ, ನಾಳೆ ಬನ್ನಿ ಅಂತ ಹೇಳಿದ್ರು ಮತ್ತೆ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕು. ಅದಕ್ಕೆ ಗ್ಯಾಸ್ ಬರುವವರೆಗೆ ಇಲ್ಲೇ ಇರ್ತೀವಿ. ಇದು ಆಟೋ ಚಾಲಕರು ಹಾಕ್ತಾ ಇರುವಂಥ ಹೊಸ ವರಸೆ ಮತ್ತು ಪಾಪ ಅವ್ರಿಗೆ ಅನಿವಾರ್ಯವೂ ಕೂಡ. ಪ್ರತಿ ಬಾರಿ ನಾವು ಹೋಗೋದು ಮತ್ತೆ ಬರುವಂಥದ್ದು ಬಂದಾಗ ಕ್ಯೂನಲ್ಲಿ ನಮ್ದು ಯಾವ ನಂಬರ್ ಅಂತೇಳಿ ಗೊತ್ತಿರೋದಿಲ್ಲ. ಈ ಕಾರಣಕ್ಕೆ ನಾವು ಇಲ್ಲೇ ನಿಲ್ಲಿಸ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಪಟ್ಟು ಹಿಡಿದಿದ್ದಾರೆ. ಬಸವೇಶ್ವರ ನಗರದಲ್ಲಿ 7ಕ್ಕೂ ಹೆಚ್ಚು ಆಟೋ LPG ಬಂಕ್ಗಳಿದ್ದಾವೆ. ಆದರೆ 2 ಬಂಕ್ಗಳಲ್ಲಿ ಮಾತ್ರ ಆಟೋ LPG ಸಿಗ್ತಾ ಇದೆ. ಉಳಿದ ಕಡೆ ಎಲ್ಲ ಬಂಕ್ ಮುಂದೆ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಹಾಕಲಾಗಿದೆ. ಒಂದು ಆಟೋಗೆ ಬರೀ 4 ಲೀಟರ್ LPG ಅಂತ ಬಂಕ್ಗಳು ಸ್ವತಃ ತಾವೇ ಒಂದು ರೂಲ್ಸ್ ಕೂಡ ಮಾಡಿದೆ. ಇದು ಆಟೋ ಡ್ರೈವರ್ಗಳ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿದೆ. ಇಲ್ಲಿ 2 ರೀತಿಯಲ್ಲೂ ಕೂಡ ಇದೆ. ಒಂದು ಎಲ್ರಿಗೂ ಸಿಗಲಿ ಅಂತ ಹೇಳುವಂಥ ಯೋಚನೆ ಇವರಲ್ಲಿ ಇದ್ದರೆ, ಆಟೋ ಡ್ರೈವರ್ಗಳಿದ್ದರೆ ನಾವು ಇಷ್ಟೊತ್ತು ಕಾದಿರ್ತೀವಿ, ಇನ್ನೊಂದು ಸಲ ಬಂದು ಮತ್ತೆ ಕಾಯಬೇಕಲ್ಲ ಅನ್ನೋದು ಅವರ ಆತಂಕಕ್ಕೆ ಕಾರಣ. ಇನ್ನು ಮೈಸೂರು ರಸ್ತೆಯಲ್ಲಿರುವಂತಹ ಒಂದು ಬಂಕ್ನಲ್ಲಿ ಮಾತ್ರ ಗ್ಯಾಸ್ ಸಿಗ್ತಾ ಇದ್ದು ಗ್ಯಾಸ್ಗಾಗಿ 100 ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಸರಿಯಾಗಿ ಗ್ಯಾಸ್ ಸಿಗ್ತಿಲ್ಲ, ಬೆಲೆನೂ ಕೂಡ ಏರಿಕೆ ಮಾಡಿದ್ದಾರೆ. ನಮ್ಮ ಪರಿಸ್ಥಿತಿ ಬಗ್ಗೆ ಸರ್ಕಾರ ಧ್ವನಿ ಎತ್ತುತ್ತಾ ಇಲ್ಲ ಅಂತೇಳಿ ಆಟೋ ಚಾಲಕರು ಕಿಡಿಕಾರಿದ್ದಾರೆ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಹೀಗೆಲ್ಲ ಪ್ರಾಬ್ಲಮ್ ಇದೆ ಅನ್ನೋಂಥದ್ದನ್ನು ಇದು ತೋರಿಸ್ತಾ ಇರೋದು, ಈ ದೃಶ್ಯಗಳು ತೋರಿಸ್ತಾ ಇರೋದು. ಇಡೀ ಬೆಂಗಳೂರು ನಗರದಲ್ಲಿ ಇಂಥದ್ದೊಂದು ವಾತಾವರಣವನ್ನು ಬಹುತೇಕ ಎಲ್ಲೆಲ್ಲಿ ಗ್ಯಾಸ್ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇಂಥದ್ದೊಂದು ವಾತಾವರಣವನ್ನು ನೋಡ್ತಾ ಇದ್ದೀವಿ. ಇನ್ನು HMT ರೋಡ್ನ ಸುಬೇದಾರ್ ಪಾಳ್ಯದಲ್ಲಿ ಏಜಿಸ್ ಗ್ಯಾಸ್ ಬಂಕ್ ಮುಂದೆಯೇ ಆಟೋಗಳು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯ ಕೂಡ ಕಂಡುಬರ್ತಾ ಇತ್ತು. ಯಾವಾಗ ಗ್ಯಾಸ್ ಸಿಗುತ್ತೆ ಅಂತೇಳಿ ತಮ್ಮ ನಂಬರ್ಗಾಗಿ ಅವರು ಕೂಡ ಕಾಯ್ತಾರೆ. ಅತ್ತ ನಾಗರಭಾವಿ ಸರ್ಕಲ್ನಿಂದ ಕಲ್ಯಾಣ ನಗರದವರೆಗೂ ಕೂಡ ಆಟೋಗಳು ಕ್ಯೂ ನಿಂತಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ನಾಗರಭಾವಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. 2 ಕಿಲೋಮೀಟರ್ ಕ್ಯೂ ನಿಂತರೂ ಕೂಡ ಗ್ಯಾಸ್ ಸಿಗೋದು ಅನುಮಾನ ಅನ್ನುವಂತಹ ಸ್ಥಿತಿಯಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಇದೆ. ಯಾಕಂದರೆ ಗ್ಯಾಸ್ ತುಂಬಿಸ್ಕೊಳ್ಳೇಬೇಕು, ತಮ್ಮ ಹೊಟ್ಟೆಪಾಡನ್ನು ನೋಡ್ಕೋಬೇಕು ಅಂತೇಳಿ ಇದು ಅವರ ಪಾಪ ಅವರು ಅನುಭವಿಸ್ತಾ ಇರೋದು ಅನಿವಾರ್ಯ. ಮತ್ತೊಂದು ಕಡೆ ಮತ್ತಿಕೆರೆಯಲ್ಲಿ ನಾಳೆ LPG ಗ್ಯಾಸ್ ಕೊಡೋದಕ್ಕೆ ಇವತ್ತೇ ಟೋಕನ್ ವಿತರಣೆಯನ್ನು ಮಾಡಲಾಗ್ತಾ ಇದೆ. ನೋಡಿ, ಟೋಕನ್ ಕೊಡುವಂಥ ಸಿಸ್ಟಮ್ ಮಾಡಿದೆ. ಹೀಗಾಗಿ ಆಟೋ ಬಂಕ್ನಲ್ಲಿ ಆಟೋ ಬಿಟ್ಟು ಚಾಲಕರು ಟೋಕನ್ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಕ್ಯೂನಲ್ಲಿ ತಮ್ಮ ಆಟೋಗಳನ್ನು ನಿಲ್ಲಿಸಿ ಹೋಗುವಂತಹ ಪರಿಸ್ಥಿತಿ ಇದೆ. ಯಶವಂತಪುರದಿಂದ ಮತ್ತಿಕೆರೆಗೆ ಬರ್ತಾ ಇದ್ದ ಆಟೋದಲ್ಲಿ ಗ್ಯಾಸ್ ಖಾಲಿ ಆಯಿತು. ಆಟೋದಲ್ಲಿದ್ದ ಮುಸ್ಲಿಂ ಮಹಿಳೆ ಫಾತಿಮಾ ಅನ್ನೋರು ಡ್ರೈವರ್ ಜೊತೆಗೆ ಆಟೋನ ತಳ್ಕೊಂಡು ಬಂದರು. ಯಾವ ಸ್ವರೂಪದ ಪರಿಸ್ಥಿತಿ ಇದೆ ಅಂತ ಹೇಳುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಯಾವ ಕಡೆಗೆ ಹೋದರೂ ಕೂಡ ಗ್ಯಾಸ್ ಇಲ್ಲ ಅಂತಾರೆ. ಮನೆ ಸಂಸಾರ ಹೇಗೆ ನಡೆಸೋದು, ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ, ಓಟ್ ಕೇಳೋಕೆ ಬರೋರು ಕಷ್ಟ ಕೇಳೋಕೆ ಮಾತ್ರ ಬರ್ತಾ ಇಲ್ಲ ಅಂತೇಳಿ ಅವರು ನೋವನ್ನು ತೋಡ್ಕೊಂಡಿದ್ದಾರೆ. ಭಾರಿ ತೊಂದರೆ ಆಗಿದೆ. ನಮಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ತೊಂದರೆ ಆಗಿದೆ. LPG ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಫುಲ್ಲು ಕ್ಯೂ 3 ಅವರ್ 4 ಅವರ್ ಕ್ಯೂ ನಿಂತ್ಕೊಂಡು ಎಲ್ಲಿ ಮಾಡಿದ್ರು ಸಿಕ್ಕಾಪಟ್ಟೆ ಜಾಸ್ತಿನೂ ಆಗ್ತಾಯಿದೆ. ಕ್ಯೂ ನಿಂತ್ಕೊಂಡು ಮಾಡ್ತಾನೆ ಇದೆ. ಎಲ್ಲರಿಗೂ ಸಮಸ್ಯೆ ಆಗಿದೆ. ಈ ಸಲ ಏನು ನಮ್ಮ ಇಸ್ರೇಲ್ ಯುದ್ಧ ಸ್ಟಾರ್ಟ್ ಆದ್ರಿಂದ ಅದೇ ಒತ್ತಡ ಇವರು ಇಟ್ಕೊಂಡು ರಾಜಕಾರಣಿಗಳು LPG ಸುಮಾರು ಹೆಚ್ಚು ಕಡಿಮೆ 35-40 ರೂಪಾಯಿ ಏರಿಕೆ ಮಾಡಿದ್ದಾರೆ. ಅದರಲ್ಲೂ ನಮಗೆ ಏನಂದರೆ ಸಪ್ಲೈಗಳಿಲ್ಲ. ಮೇಯ್ನಾಗಿ ಸರ್ಕಾರ ಏನು ಮಾಡಿದೆ,
60 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಕೂಗಾಡಿದ್ರು. ಇವತ್ತು ನಮಗೆ 59 ರೂಪಾಯಿ ಇದ್ದಿದ್ದು 90 ರೂಪಾಯಿ ಆಗಿದೆ. ಇದರಿಗೆ ಬಂದ್ಬಿಟ್ಟು ಸರ್ಕಾರಕ್ಕೆ ಕಿವಿ ಕೇಳಿಸ್ತಲ್ವಾ? ಇದು ಲಾಕ್ಡೌನಿಂದ ವರ್ಸ್ಟ್ ಆಗಿದೆ. 90 ರೂಪಾಯಿ ಅವ್ರು ಬಂಕವರು ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ಹೆಂಗೆ ಬರುತ್ತೆ ಹಂಗೆ ಕೊಡಬೇಕು. ಅವರು ಬಂಕವರು ಇದ್ದಿದ್ದಷ್ಟು ಆಗ್ತಾವ್ರೆ, ಇಲ್ಲ ಅಂದರೆ ಅವ್ರು ಕ್ಲೋಸ್ ಮಾಡ್ಕೊಂಡು ಹೋಯ್ತಾವ್ರೆ. ಇದು ಆಟೋ ಚಾಲಕರ ಪರಿಸ್ಥಿತಿ. ಇನ್ನು ಬೆಂಗಳೂರು ಮಾತ್ರ ಅಲ್ಲ ಇದು ಈ ಸಮಸ್ಯೆ ಇರುವಂಥದ್ದು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಟೋ ಗ್ಯಾಸ್ ಗಂಡಾಂತರದ ಜೊತೆಗೆ ಸಿಲಿಂಡರ್ ಸಂಕಷ್ಟಕ್ಕೆ ಜನ ಈಗಾಗಲೇ ಸಿಲುಕಿ ಹೈರಾಣಾಗಿ ಹೋಗಿದ್ದಾರೆ. ಯಾಕಂದರೆ ಒಂದೊಂದು ಕಡೆಗಳಲ್ಲೂ ಕೂಡ ನಾವು ನೋಡ್ತಾ ಹೋದರೆ ಊರಲ್ಲೂ ಕೂಡ ಈ ಟ್ರಬಲ್ ಇದ್ದೇ ಇದೆ, ಗ್ಯಾಸ್ ಟ್ರಬಲ್ ಇದ್ದೇ ಇದೆ. ಬಳ್ಳಾರಿಯಲ್ಲಿ ಬಾಣಂತಿ ಹಾಗೂ ನವಜಾತ ಶಿಶುವನ್ನು ಕರ್ಕೊಂಡು ಬರ್ತಾ ಇದ್ದಾಗಲೇ ಆಟೋದಲ್ಲಿ ಗ್ಯಾಸ್ ಖಾಲಿ ಆಯಿತು. 5 ಕಿಲೋಮೀಟರ್ವರೆಗೆ ಆಟೋನ ತಳ್ಕೊಂಡು ಗ್ಯಾಸ್ ಬಂಕಿಗೆ ಬಂದರು, ಆದರೆ ಗ್ಯಾಸ್ ಸಿಗಲಿಲ್ಲ. ಕೊನೆಗೆ ಬೇರೆ ವಾಹನ ವ್ಯವಸ್ಥೆ ಮಾಡಿ ಅವ್ರನ್ನ ಕಳಿಸಲಾಯಿತು. ಇಂಥ ಪರಿಸ್ಥಿತಿ ನೋಡಿ. ಇನ್ನು ಇದೇ ಬಳ್ಳಾರಿ ಜಿಲ್ಲೆಯ ಕೋಡೂರು ಗ್ರಾಮದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಗ್ಯಾಸ್ ಗೋಡೌನ್ ಮುಂದೆ ಜನ ಕಾಯ್ತಾ ಇದ್ದಾರೆ. ಸಿಲಿಂಡರ್ ತುಂಬಿದ ವಾಹನ ಬರ್ತಾ ಇದ್ದಂತೆ ಮುಗಿಬಿದ್ದು ಸಿಲಿಂಡರ್ ತಗೊಂಡು ಹೋಗ್ತಾ ಇದ್ದಾರೆ. ಇದು ಜನ ಯಾವ ಸ್ವರೂಪದಲ್ಲಿ ಸಿಲಿಂಡರ್ಗಾಗಿ ಕಾಯ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಹಾಸನದಲ್ಲೂ ಕೂಡ ಅಷ್ಟೇ, ವಾಣಿಜ್ಯ ಸಿಲಿಂಡರ್ಗಳು ಸಿಗದೆ ನಗರದ ಫುಡ್ ಕೋರ್ಟ್ ಮುಚ್ಚಿ ಹೋಗಿದೆ. ಒಂದು ದಿನ ಅಂಗಡಿ ತೆಗೆದರೆ ಒಂದು ವಾರ ರಜೆ ಮಾಡ್ತಾ ಇದ್ದೀವಿ. ಫುಡ್ ಕೋರ್ಟಿಂದಲೇ ಸಾವಿರಾರು ಜನರ ಜೀವನ ನಡೀತಾ ಇದೆ. ಹೀಗೆ ಸಮಸ್ಯೆ ಆದರೆ ನಾವೆಲ್ಲ ಬೀದಿಗೆ ಬರ್ತೀವಿ ಅಂತ ಅಲ್ಲಿ ಕೂಡ ಜನ ಗೋಳಾಡ್ತಾ ಇದ್ದಾರೆ. ಇದು ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆಯಿಂದಾಗಿ ಆಗ್ತಾ ಇದೆ. ಇನ್ನು ಗ್ಯಾಸ್ ಸಮಸ್ಯೆ ಅಷ್ಟೇ ಅಲ್ಲದೆ ಯುದ್ಧ ಆಗ್ತಿರೋದ್ರಿಂದಾಗಿ ರಾಜ್ಯದಿಂದ ವಿದೇಶಗಳಿಗೆ ಹೋಗ್ತಾ ಇದ್ದಂತಹ ಮಾಂಸ, ಮೊಟ್ಟೆ, ಬೇಳೆಕಾಳುಗಳು, ಜವಳಿ ಉದ್ಯಮ, ಹೀಗೆ ಬಹಳಷ್ಟು ಉದ್ಯಮಗಳಿಗೆ ಪೆಟ್ಟು ಬೀಳ್ತಾ ಇದೆ. ಅದರಲ್ಲೂ ಮೊಟ್ಟೆ ರಫ್ತು 80% ನಿಂತು ಹೋಗಿದ್ದು. 6 ರೂಪಾಯಿ ಇದ್ದಂತಹ ಮೊಟ್ಟೆ ಬೆಲೆ ಈಗ 4 ರೂಪಾಯಿಗೆ ಇಳಿಕೆ ಆಗಿದೆ. ಗ್ಯಾಸ್ ಸಿಗದಿರೋದ್ರಿಂದ ಸಖತ್ ಪ್ರಾಬ್ಲಮ್ ಆಗ್ತಿದೆ. ಇನ್ನೊಂದು ಮನೆದು ಗ್ಯಾಸು ಸಿಗ್ತಾ ಇಲ್ಲ. ಇನ್ನು ಕಮರ್ಷಿಯಲ್ದು ಇನ್ನೂ ಪ್ರಾಬ್ಲಮ್ ಆಗಿದೆ. ಅದ್ರದಂತೂ ಕೇಳಂಗೆ ಇಲ್ಲ. ಇನ್ನು ಅದನ್ನ ಇಟ್ಕೊಂಡೇ ವ್ಯಾಪಾರ ಮಾಡಬೇಕು. ಈಗ ಇದು ಸಿಗ್ತಲ್ಲ ಅಂತೇಳಿ ಸಖತ್ತು ಜನ ಬಾಕ್ಲಾಕಿದ್ದಾರೆ. ಈಗ ಹೆಂಗಾಗೈತೆ ಅಂದ್ರೆ ಒಂದಿನ ವ್ಯಾಪಾರ ಮಾಡೋದು 8 ದಿನ ಬಾಕ್ಲಾಕೋದು, ಈ ತರ ಆಗಿದೆ. ಬಿಟ್ರೆ ಜೀವನ ನಮ್ಗೆ ವೃತ್ತಿನೇ ಗೊತ್ತಿಲ್ಲ. ಬಿಟ್ರೆ ವೃತ್ತಿನೇ ಗೊತ್ತಿಲ್ಲ ನಮ್ಗೆ. ಇದೆ ಚಿಕ್ಕದಿಂದ ವೃತ್ತಿ ಕಲ್ತಿರೋ ನಾವು. ಚಿಕ್ಕದಿಂದ ಇದೇ ವೃತ್ತಿ ಕಲ್ತ್ಬಿಟ್ಟು ಬೇರೆ ವೃತ್ತಿಗೆ ಹೋಗಿ ಮಾಡಕ್ ಬರಲ್ಲ ನಮ್ಗೆ. ಏನ್ ಕೆಲಸ ಮಾಡೋಣ ನಾವು? ಇವತ್ತು ಹಾಕಿ ನಾಳೆ ನಾಡ ಹಾಕ್ತಿವಿ, ಇನ್ನು ಕ್ಲೋಸ್ ಮಾಡ್ಬೇಕು ಸರ್. ಸಿಲಿಂಡರ್ ಇಲ್ಲ ನಮ್ಮ ಹತ್ರ. ಒಲೆ ರೆಡಿ ಮಾಡ್ತಾ ಇದೀವಿ ನಾವು. ಒಲೆಯಲ್ಲಿ ಓನರ್ ಬೇರೆ ರೆಡಿ ಮಾಡಂಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ, ಮಾಡಬೇಡಿ ಅಂತಾರೆ. ಅದನ್ನ ಕಷ್ಟ ಆಗಿದೆ, ಗಾಡಿ ಹಾಕಕ್ ಆಗ್ತಿಲ್ಲ. ಇನ್ನೇ ಸ್ವಲ್ಪ 2 ದಿನ ಹಾಕಿದ್ರೆ ಕ್ಲೋಸ್ ಮಾಡ್ಕೊಂಡು ಊರ್ ಹೋಗ್ಬೇಕು ಸರ್ ನಾವು. ಒಂದು 15-20 ದಿನ ಆಯ್ತು ಕ್ಲೋಸ್ ಮಾಡಿ ಗ್ಯಾಸ್ ಸಮಸ್ಯೆಯಿಂದಾಗಿ. ಅದು ಹೊಸದಾಗಿ ಓಪನ್ ಮಾಡಿರೋದು ಹೋಟೆಲ್. ಹಾಗಾಗಿ ಇವಾಗ ಏನ್ ಮಾಡ್ತಿದೀವಿ, ಸಿಲಿಂಡರ್ ಎಲ್ಲಿ ಸಿಗ್ತಾ ಇಲ್ಲ. ಹಾಗಂತ ಅಂದ್ಬಿಟ್ಟು ನಮ್ ಕಮಿಟ್ಮೆಂಟ್ ಏನು ಹಂಗೆ ಸ್ಟಾಪ್ ಆಗಲ್ಲ. ಈಗ ನಮ್ದು ಸ್ಟಾಫ್ ಸ್ಯಾಲ್ರಿ ಆಗಿರ್ಬೋದು, ನಮ್ ರೆಂಟ್ ಆಗಿರ್ಬೋದು, ಅಥವಾ ನಮ್ದು ಕಮಿಟ್ಮೆಂಟ್ ಅಥವಾ ನಮ್ ಲೈಫ್, ನಾವು ಎರಡರಲ್ಲಿ ಸರಿದೂಗಿಸ್ಕೊಂಡು ಹೋಗ್ತಾ ಇದೀವಿ. ಅಂದರೆ ಬೆಳಗಿನ ಸಂದರ್ಭಕ್ಕೆ ಕೆಲವೊಂದು ಖಾದ್ಯಗಳನ್ನು ಕಟ್ ಮಾಡಿದ್ದೇವೆ. ಮಾರ್ನಿಂಗ್ ಟೈಮ್ನಲ್ಲಿ ನಾವು ಪುರಿನ ಬಂದ್ ಮಾಡಿಕೊಂಡು ಇದನ್ನು ಕೊಡ್ತಾ ಇದ್ದೀವಿ, ದೋಸೆ ಕೊಡ್ತಾ ಇದ್ದೀವಿ. ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೆ ದೋಸೆ ಬಂದ್ ಮಾಡಿದ್ದೀವಿ, ಪುರಿ ಕೊಡ್ತಾ ಇದ್ದೀವಿ. ಹೀಗೆ ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ತಾಂಡವಾಡ್ತಾ ಇದ್ದಾರೆ. ಆದರೆ ಇತ್ತ ರಾಜಕಾರಣಿಗಳು ರಾಜಕೀಯದಲ್ಲಿ ಮಾತನಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಷ್ಟು ನಾವು ಕೊಡ್ತಾ ಇದ್ವಿ, ಯುದ್ಧದ ನೆಪದಲ್ಲಿನೇ ಕೇಂದ್ರ ಸರ್ಕಾರ ಬೆಲೆ ಬೇರೆ ಏರಿಸಿದೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇನ್ನು ಗ್ಯಾರಂಟಿ ಹೆಸರಲ್ಲಿ ಬೆಲೆ ಏರಿಕೆ ಮಾಡಿರೋದು ನೀವು ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಜನರಿಗೆ ಕನ್ಫ್ಯೂಸ್ ಆಗಬೇಕು ಅಷ್ಟೇ. ಅವರಿಗೆ ವಾಸ್ತವ ಏನು ಅಂತ ಗೊತ್ತಾಗಬಾರ್ದು, ಕನ್ಫ್ಯೂಸ್ ಆಗಬೇಕು ಅನ್ನೋಂಥದ್ದು ಮಾತಾಡ್ತಾ ಇದ್ದಾರೆ. ಸಿಲಿಂಡರ್ ಗ್ಯಾಸ್ ಬೆಲೆ ಏರಿಸಿದರೆ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥದ್ದು ಆಹಾರ ಸಚಿವ ಮುನಿಯಪ್ಪನವರ ಹೇಳಿಕೆ. ಇರಾನ್ ಯುದ್ಧ ಅದಕ್ಕಂತೇಳಿ ಯದ್ವಾತದ್ದು ಬೆಲೆ ಏರ್ಸಂತ ಇದೆಯಾ? ಅಲ್ಲ ಸರ್, ಅದಕ್ಕೆ ತಮ್ಮ ಸಿದ್ಧತೆ ಹೇಗಿದೆ ಅಂತ ಸರ್ಕಾರ? ನಮ್ದಲ್ರಿ ಕೇಂದ್ರ ಸರ್ಕಾರ ಮಾಡಿರೋದು ಇದು. ರಾಜ್ಯದ್ದು ಏನಾದರೂ? ರಾಜ್ಯದ್ದೇನಿಲ್ಲ. ಅವ್ರಿಗೆ ಕೊಟ್ರೆ ನಾವು ವಿತರಣೆ ಮಾಡ್ತೀವಿ ಅಷ್ಟೇ. ವಿತರಣೆ ಮಾಡೋದಷ್ಟೇ ನಮ್ಮ ಕೆಲಸ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಯಾರು ಮಾಡೋರು? ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ? ಈ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಎಲ್ಲ ಬೆಲೆಗಳನ್ನ ಇವರು ಏರಿಸಬಹುದಾದ GSTಗೆ ಬರದೆ ಉಳಿದಿರ್ತಕ್ಕಂಥ ಎಲ್ಲದರ ಬೆಲೆಗಳನ್ನ ಇದುವರೆಗೂ 3-4 ಬಾರಿ ಏರಿಕೆ ಮಾಡಿದ್ದಾರೆ. ಈಗಲೂ ಕೂಡ ಅದೇ ಚಾಳಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಂದುವರಿಸಿದ್ದಾರೆ. ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದ್ದಾರೆ, ಕ್ಯೂ ಆಗಿದೆ. ಬಿಟ್ರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರ್ ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನು ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದ್ವಿ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅದೇ ಆಕ್ಷನ್ ತಗೊಂತೀವಿ. ಬೆಲೆ ಏರಿಸಿದರೆ ಕ್ರಮ ಅಂತೇಳಿ ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಬೆಲೆ ಏರ್ತಾ ಇದೆ, ಅದನ್ನು ಆಟೋ ಡ್ರೈವರ್ಗಳು ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ದಾರೆ.
ಡ್ರೈವರ್ಗಳು, ಕ್ಯಾಬ್ ಚಾಲಕರು ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ಇದು ಅವ್ರಿಗೆ ಪ್ರತಿನಿತ್ಯದ ಗೋಳು. ಆದರೆ ಕ್ರಮ ಎಲ್ಲ ಆಗ್ತಾ ಇದೆ ಗೊತ್ತಿಲ್ಲ. ಆಹಾರ ಸಚಿವರಿಗೆ ಹೇಳಬೇಕು, ಯಾವಾಗ ಆಗತ್ತೆ, ಎಲ್ಲ ಆಗತ್ತೆ ಅನ್ನೋದನ್ನ ಹೇಳಬೇಕು. ಇನ್ನು ಕೊಲ್ಲಿ ಕಾಳಗದಿಂದ ದೇಶದಲ್ಲಿ ಗ್ಯಾಸ್ ಕಾಳಗ ನಡೀತಾ ಇದ್ದರೆ, ಇನ್ನೊಂದು ಕಡೆಯಲ್ಲಿ ಪಂಚರಾಜ್ಯಗಳ ಚುನಾವಣೆಯ ಜೊತೆಗೆ ರಾಜ್ಯದಲ್ಲಿ ನಡೀತಾ ಇರುವಂಥ 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ಗೆ ದೊಡ್ಡ ಕಾಳಗವು ಕೂಡ ನಡೀತಾ ಇದೆ. ದಾವಣಗೆರೆಯಲ್ಲಿ 2ನೇ ದಿನವೂ ಕೂಡ ಸಮರ್ಥ ಶಾಮನೂರು ಪರವಾಗಿ ಇವತ್ತು ಮುಖ್ಯಮಂತ್ರಿಯವರು ಪ್ರಚಾರವನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಾಗಲಕೋಟೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಇಬ್ಬರು ಕೂಡ ಇವತ್ತು ಯಾವುದೇ ಪ್ರಚಾರವನ್ನು ಮಾಡಿಲ್ಲ. ಕಾರಣ, ಬಸನಗೌಡ ಪಾಟೀಲ್ ಯತ್ನಾಳರು ಇವತ್ತು ಬಾಗಲಕೋಟೆಗೆ ಎಂಟ್ರಿ ಕೊಟ್ಟಿದ್ದರು. ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ರೂ ಕೂಡ ಬಾಗಲಕೋಟೆ ಚುನಾವಣೆಯ ಪ್ರಚಾರಕ್ಕೆ ಯತ್ನಾಳ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಬಿಜೆಪಿ ಪಕ್ಷದ ಶಾಲನವರು ಹಾಕಿರಲಿಲ್ಲ, ಬಿಜೆಪಿಯ ಶಾಲನವರು ಹಾಕಿರಲಿಲ್ಲ. ಆದರೆ ಇದಕ್ಕೆ ಪ್ರಚಾರಕ್ಕೆ ಬಂದಂಥವರು ಕೇಸರಿ ಶಾಲನ್ನು ಹಾಕ್ಕೊಂಡಿದ್ರು, ಕೇಸರಿ ಕೋಟ್ ಹಾಕ್ಕೊಂಡಿದ್ರು, ತಲೆ ಮೇಲೆ ಕೇಸರಿ ಟೋಪಿ ಹಾಕ್ಕೊಂಡಿದ್ರು. ಬ್ಯಾನರ್ಗಳಲ್ಲಿ ಎಲ್ಲೂ ಕೂಡ ಯತ್ನಾಳ್ ಅವರ ಫೋಟೋ ಇರಲಿಲ್ಲ. ಆದರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚಿರತಪಟ್ಟ ಪರವಾಗಿ ಅವರು ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಅಚ್ಚರಿ ಅಂದರೆ ಯತ್ನಾಳ್ ಅವರ ಜೊತೆಗೆ ಬಿಜೆಪಿ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ವೇದಿಕೆಯನ್ನು ಹಂಚಿಕೊಂಡಿದ್ದರು. ಹಾಗೆಯೇ ಮಾಜಿ ಸಚಿವ ಸಿ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ, ಅರವಿಂದ್ ಬೆಲ್ಲದ್ ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕ, ಇವರೆಲ್ಲರೂ ಕೂಡ ಯತ್ನಾಳ್ ಅವರ ಜೊತೆಗೆ ಇವತ್ತು ಇದ್ದರು. ಪ್ರಚಾರದ ಸಂದರ್ಭಗಳಲ್ಲಿ ಕೂಡ ಜೊತೆ ಇದ್ದರು. ಆದರೆ ಯತ್ನಾಳ್ ಬರ್ತಾ ಇದ್ದರೆ ಬಾಗಲಕೋಟೆ ಪ್ರಚಾರವನ್ನು ಅರ್ಧಕ್ಕೆ ನಿಲ್ಲಿಸಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರು ಶಿಕಾರಿಪುರಕ್ಕೆ ಹೋಗಿದ್ದಾರೆ. ಶಿಕಾರಿಪುರದಲ್ಲಿ ಅವರು ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತಹ ಕಾರಣಕ್ಕಾಗಿ ಹೋಗಿದ್ದಾರೆ ಅನ್ನುವಂಥದ್ದು ಒಂದು ಅಂಶ. ಆದರೆ ವಾಸ್ತವವಾಗಿ ಚುನಾವಣೆ ನಡೀತಾ ಇರುವಾಗಲೇ ಪಕ್ಷದ ರಾಜ್ಯಾಧ್ಯಕ್ಷರು ಶಿಕಾರಿಪುರಕ್ಕೆ ಹೋಗಿದ್ದಾರಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ಇನ್ನು ಬಾಗಲಕೋಟೆಯಲ್ಲಿ ಯತ್ನಾಳ್ ಪ್ರಚಾರಕ್ಕೆ ಸಚಿವ ಎಂ ಪಿ ಪಾಟೀಲ್ ಅವರು ಲೇವಡಿ ಮಾಡಿದ್ದಾರೆ. ವಾಪಸ್ ಬಿಜೆಪಿಗೆ ಹೋಗೋದಕ್ಕಾಗಿ ಹೀಗೆಲ್ಲ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಮಾನ, ಮರ್ಯಾದೆ, ಸ್ವಾಭಿಮಾನ ಅನ್ನೋದು ಯತ್ನಾಳ್ಗೆ ಎಲ್ಲಿ ಹೋಯಿತು ಅಂತವ್ರು ಕೆಣಕಿದ್ದಾರೆ. ಯತ್ನಾಳ್ ಅವರು ಸುಮ್ಮನಿರ್ತಾರ? ಎಂ ಪಿ ಪಾಟೀಲ್ ಅವರು ಒಂದೊಂದು ಮಾತಿಗೂ ಕೂಡ ಅವರೂ ಕೂಡ ತಮ್ಮದೇ ಆದಂತಹ ಸಮಜಾಯಿಷಿಯನ್ನು ತಿರುಗಿಟ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಸುಮ್ಮನೆ ಅದಲ್ಲ, ಇದೆಲ್ಲ ನಾಟಕ. ಸುಮ್ಮನೆ ಅವ್ರಿಗೆ ವಾಪಸ್ ಬಿ ಜೆ ಪಿಗೆ ಹೋಗೋದಿದೆ. ಇಲ್ಲಿ ಆಗ್ತಾ ಇರುವಂಥ ಚಿರಂತಿ ಮಠ್ ಅವರು ಯಡಿಯೂರಪ್ಪನವ್ರದ್ದು ಕಾರಜೋಳವ್ರ ಕ್ಯಾಂಡಿಡೇಟ್ ಅವರು, ಮತ್ತು ಅವ್ರ ಪ್ರಚಾರಕ್ಕೆ ಇವ್ರು ಹೊಂಟಿದ್ದಾರೆ. ಸುಮ್ಮನೆ ವಾಪಸ್ ಬಿ ಜೆ ಪಿಗೆ ಹೋಗೋದಿದೆ. ಸುಮ್ಮನೆ ನೇರವಾಗಿ ಹೇಳಲ್ಲ, ಸುಮ್ಮನೆ ಯಾಕೆ ನಾಟಕ, ಯಡಿಯೂರಪ್ಪನ ಮಗ ಅನ್ನೋದು. ಯಾಕಂದರೆ ಎಂ ಪಿ ಪಾಟೀಲ್ ಸೋಲಿಸ್ಬೇಕಂತೇಳಿ ಅಲ್ಲಿ ಅಣ್ಣ ರಾತ್ರಿ 1 ಗಂಟೆಗೆ ಮುಸುಕುದಾರಿಯಾಗಿ ಹೋಗಿ ಪ್ರಚಾರ ಮಾಡ್ಯಾನ ಎಂ ಪಿ ಪಾಟೀಲ್ ವಿರುದ್ಧ. ಹಾಗಾದರೆ ಸ್ವಾಭಿಮಾನಿತ ಎಂ ಪಿ ಪಾಟೀಲ್ರೆ ನೀವು ಅಲ್ಲಿ ಹೋಗಬೇಡ ನಾ ಅವರಿಗೆ ಆಗ್ರಹ ಮಾಡ್ತೇನೆ. ವಿಜಯೇಂದ್ರ ನೇತೃತ್ವದ ಚುನಾವಣೆಯಲ್ಲಿ ಇವರು ಪ್ರಚಾರಕ್ಕೆ ಹೋಗೋದು ಸುಮ್ಮನೆ ಬಿಟ್ಬಿಡ್ಲಲ್ಲ. ಹೇಳಿ ನಾವು ವಾಪಸ್ ನಾನು ಕರ್ಕೋರಿ ಬಿ ಜೆ ಪಿಯಾಗ ಅಂತ ಹೇಳೋ, ಕೈ ಮುಗಿದು ಏನೇನು ಮಾಡೋದು ಮಾಡಿ ಹೋಗ್ರಿ ಒಳಗಡೆ. ನೋಡ್ರಿ, ನಾನು ಯಾರ್ದು ಕೈ ಕಾಲು ಹಿಡ್ದಲ್ಲ. ನಾ ಬಿ ಜೆ ಪಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿ ನಾ ಎಲ್ಲಿಯೂ ಹೇಳಿಲ್ಲ. ಅವರು ಹಿಂದೂಗಳ ಓಟ್ ಮ್ಯಾಗನೇ ಆರಿಸಿ ಬರೋರು ಚರಂತಿ ಮಾಡ್ರಿ. ಇವ್ರೇನು ಸಾಬ್ರೇನು ಹಾಕೋದಿಲ್ಲ ಅಲ್ಲಿ. ಅದನ್ನು ನಾವು ತೆಗೆದು ಬಿಡೋದು ಫೈಲ್ ನಂದು. ನೋಡ್ರಿ, ಸಿದ್ದರಾಮಯ್ಯವರು ನಾವು ಎಲ್ಲ ಹೇಳೋದೇನಂದ್ರೆ ಅಲ್ಲಿ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕಿದ್ರು ಕೂಡ ನೀವು ಎಲ್ಲ ಮಾನ ಮರ್ಯಾದೆ ಬಿಟ್ಟು ಸ್ವಾಭಿಮಾನ ಎಲ್ಲ ಹೇಳ್ತೀರಲ್ಲ, ಮತ್ತೇನು ಸ್ವಾಭಿಮಾನ ಹೋಯ್ತು? ನಾ ಹೇಳಿದ್ದಲ್ಲ ಮೊದಲೇ, ಇದು ಸುಮ್ಮನೆ ಇದೆಲ್ಲ ನಾಟಕ. ಹಿಂದೂಗಳ ಬಳಿ ಸ್ವಲ್ಪ ಅಸಮಾಧಾನ ಇದೆ. ಬಿ ಜೆ ಪಿ ಏನು ನಾಯಕರು ಅದಾರಲ್ಲ, ಅಧಿಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಮಾಡಿಲ್ಲ. ನಾನು ನಮ್ಮ ಸರ್ಕಾರ ಬಂದರೆ ಯೋಗಿ ಆದಿತ್ಯನಾಥರ ಮಾದರಿ ಸರ್ಕಾರ ಕರ್ನಾಟಕ ತರ್ತೀನಿ ಒಬ್ಬರೇ ಅಂದಾನೇನು ಕರ್ನಾಟಕದ ನಾ ಹೇಳ್ತೀನಿ. ಹೀಗೆ ಏಟು ಎದುರೇಟು, ಮಾತಿಗೆ ಮಾತು ಇವೆಲ್ಲವೂ ಕೂಡ ನಡೀತಾ ಇದೆ. ಇದರ ನಡುವೆ ಬಾಗಲಕೋಟೆ ಅಖಾಡದ ಕತೆ ಹೀಗಾದರೆ, ದಾವಣಗೆರೆಯಲ್ಲಿ ಬಿಜೆಪಿ ಜೆಡಿಎಸ್ ಹಬ್ಬದ ಪ್ರಚಾರ ಇವತ್ತು ಭಾಳ ಜೋರಾಗಿತ್ತು. ಕಾಂಗ್ರೆಸ್ನ ಸಮರ್ಥ ಶಾಮನೂರು ಪರವಾಗಿ ಮುಖ್ಯಮಂತ್ರಿಯವರು ಇಡೀ ದಿವಸ ಪ್ರಚಾರವನ್ನು ಮಾಡಿದರೆ, ಬಿಜೆಪಿಯ ಶ್ರೀನಿವಾಸ್ ಪರವಾಗಿ ಶ್ರೀರಾಮುಲು ಹಾಗೆಯೇ ಸದಾನಂದ ಗೌಡ ಸೇರಿದಂತೆ ಹಲವರು ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಮಾಡಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು ಅವು ಜಾರಿಯಾಗಿದ್ದಾವೆ. 3 ವರ್ಷದಿಂದ ಜಾರಿಯಾಗ್ತಾ ಇದ್ದಾವೆ. ಮತ್ತು ನಂಬಿಕೆ ಬಂದಿದೆ ಬಿ ಜೆ ಪಿಯವರು ಏನೇ ಸುಳ್ಳು ಹೇಳಿದ್ರು ಕೂಡ. ಯಾಕೆಂತಂದರೆ ಇವು ಜಾರಿ ಆಗೋದೇ ಇಲ್ಲ ಅಂತ ಹೇಳಿದರು ಒಂದು ಸಾರಿ. ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದರು. ಖಜಾನೆ ಖಾಲಿ ಆಗಿಬಿಡ್ತದೆ ಅಂತ ಹೇಳಿದರು. ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂತ ಹೇಳಿದರು. ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂತಂದರೆ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿದ್ದಂಥ ಹಣವನ್ನು ಕೊಡಲಿಲ್ಲ. GST ಇಷ್ಟು ದುಡ್ಡು ಬರ್ಬೋದು ನಮಗೆ ತೆರಿಗೆನಲ್ಲಿ. 1,20,000 ಕೋಟಿ ತೆರಿಗೆ ಬರಬೇಕಾಗಿತ್ತು. ನಮಗೆ 10,000 ಕೋಟಿ ಕಡಿಮೆ ಆಯಿತು. ಅದರಲ್ಲಿ 10,000 ಕೋಟಿ ರಾಜ್ಯದ್ದೇನಿಲ್ಲ. ಅವ್ರಿಗೆ ಕೊಟ್ಟರೆ ನಾವು ವಿತರಣೆ ಮಾಡ್ತೀವಿ ಅಷ್ಟೇ.
ವಿತರಣೆ ಮಾಡೋದಷ್ಟೇ ನಮ್ಮ. ಇನ್ನು ಉಪಚುನಾವಣೆಯ ರಣಕಣದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಬಿಜೆಪಿಯವರು ಹೀಯಾಳಿಸುವುದನ್ನು ಬಿಡ್ತಾ ಇಲ್ಲ. ಬೈ ಎಲೆಕ್ಷನ್ ಬಳಿಕ ಗ್ಯಾರಂಟಿಗಳನ್ನು ನಿಲ್ಲಿಸ್ತಾರೆ. ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರ ಮಧ್ಯೆ ಸಂಘರ್ಷ ನಡೀತಾ ಇದೆ. ದಲಿತ ನಾಯಕರಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ಅನ್ಯಾಯ ಮಾಡಿದ್ದಾರೆ ಅನ್ನುವಂಥ ಆರೋಪಗಳನ್ನು ಬಿಜೆಪಿಯವರು ಮುಂದುವರಿಸಿ ಇವತ್ತು ಬಿಜೆಪಿ ಕಡೆಯಿಂದಲೂ ಕೂಡ ಅಬ್ಬರದ ಪ್ರಚಾರ ನಡೆದಿದೆ. ಇವತ್ತು ನಿಮ್ಮ ಸರ್ಕಾರ ಅನ್ನೋಂಥದ್ದು ICU ಸ್ಥಿತಿಯಲ್ಲಿ ಒಂದು ಸಾರಿ ಈ ಸರ್ಕಾರಕ್ಕೆ ಏನೇನು ಅಕಸ್ಮಿತವಾಗಿ ICU ಅನ್ನೋದಂತ ಬಂದಾದ್ರಿಗಿನ ಈ ಸರ್ಕಾರದ ಕತೆ ಮುಗಿದೋಯ್ತು. ಈ ICU ತೆಗೆದುಬಿಟ್ರೆ ಸರ್ಕಾರದ ಕತೆ ಮುಗಿದೋಯ್ತು ಅನ್ನೋಂಥ ಪರಿಸ್ಥಿತಿಯಲ್ಲಿದೆ. ಯಾಕಂದರೆ ವೆಂಟಿಲೇಟರ್ ಇದ್ದಂಥ ಟೈಮಲ್ಲಿ ವೆಂಟಿಲೇಟರ್ ತೆಗೆದ್ರೆ ಮನುಷ್ಯ ಸತ್ತೋಗ್ತಾನ. ಈ ಸರ್ಕಾರ ಕೂಡ ಯಾವ ವೆಂಟಿಲೇಟರ್ದಲ್ಲಿದೆ ಅಂದ್ರಿಗಿನ ಸುಳ್ಳಿನ ವೆಂಟಿಲೇಟರ್ದಲ್ಲಿದೆ. ಈ ಸುಳ್ಳಿನ ವೆಂಟಿಲೇಟರ್ ತೆಗೆದ್ರೆ ಈ ಸರ್ಕಾರ ಸತ್ತೋಗುತ್ತೆ. ಆ ಸ್ಥಿತಿಯಲ್ಲಿದೆ. ಆ ಅಹಿಂದ ಅಂತ ಹೇಳುವಂಥದ್ದು ಯಾರು ಅವರ ಜಪ ಆಗಿತ್ತೋ ಅದು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹೊರವಾಗಿ ಪರಿಣಮಿಸಿದೆ. ನಾವು ಅಹಿಂದದ ಕಡೆಯಿಂದ ನಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥದ್ದು ಮತ್ತು ಇಡೀ ಅಹಿಂದ ಸಮುದಾಯ ಹೌದು ಈ ಸಾರಿ ಸಿದ್ದರಾಮಯ್ಯರಿಗೆ ಮತ್ತೆ ಜ್ಞಾಪಕ ಮಾಡಬೇಕು. ಯಾರ ಹೆಸರನ್ನು ಜಪ ಮಾಡಿಕೊಂಡು ಅಧಿಕಾರಕ್ಕೆ ಹೋದವರು ನಮ್ಮನ್ನು ಮರೆತು ಬಿಟ್ರಲ್ಲ, ನಿಮಗೆ ಕಲಿಸ್ತೇವೆ ಬನ್ನಿ ದಾವಣಗೆರೆಯಲ್ಲಿ ಅಂತ ಹೇಳುವಂಥದ್ದನ್ನು ಅಹಿಂದ ಅಂತ ವರ್ಗಕ್ಕೆ ಸೇರಿದಂಥ ಸಮಸ್ತ ಜನ ಇವತ್ತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಸೂಪರ್ ಪ್ರೈಮ್ ನೆಟ್ 9ನಲ್ಲಿ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಸಚಿವ ಜಮೀರ್ ಅಹಮದ್ ಮುನಿಸಿಕೊಂಡಿದ್ರು. ಈವರೆಗೂ ದಾವಣಗೆರೆ ಅಖಾಡಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಈಗ ಜಮೀರ್ ಅಹಮದ್ ಮನವೊಲಿಸುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಉಡುಗೊರೆಯನ್ನು ನೀಡಿದೆ. ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಸಲಹಾ ಮಂಡಳಿಯ ಸದಸ್ಯರಾಗಿ ಜಮೀರ್ ಅಹಮದ್ರನ್ನು ನೇಮಿಸಿದೆ. ಜಮೀರ್ ಜೊತೆಗೆ ಸಚಿವ KJ ಜಾರ್ಜ್, ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್, ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್, ಶಾಸಕ NA ಹ್ಯಾರಿಸ್ಗೂ ಸದಸ್ಯತ್ವ ಸಿಕ್ಕಿದೆ. ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆಯ ರಣಕಣ ರಂಗೇರಿದೆ. TVK ಪಕ್ಷದ ನಾಯಕ ದಳಪತಿ ವಿಜಯ್ ತಿರುಚಿ ಪೂರ್ವ ಕ್ಷೇತ್ರದಲ್ಲಿ ಬೃಹತ್ ಮೆರವಣಿಗೆಯನ್ನು ನಡೆಸಿ ನಾಮಪತ್ರ ಸಲ್ಲಿಸಿದರು. ಇನ್ನೊಂದು ಕಡೆ ತಮಿಳುನಾಡು ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಚೆಪಾಕ್, ತಿರುನಲ್ವೇಲಿ ಕ್ಷೇತ್ರಗಳಲ್ಲಿ ಬೃಹತ್ ರೋಡ್ ಶೋವನ್ನು ಮಾಡಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕೇರಳದಲ್ಲೂ ಚುನಾವಣಾ ರಣಕಣ ರಂಗೇರಿದ್ದು ಭರವಸೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಕಾಂಗ್ರೆಸ್ ನೇತೃತ್ವದ UDF ಮಹಿಳೆಯರಿಗೆ ಫ್ರೀ ಬಸ್ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ. ಕಾಲೇಜು ವಿದ್ಯಾರ್ಥಿಗಳಿಗೆ ತಿಂಗಳಿಗೆ 1,000 ರೂಪಾಯಿಯ ಸಹಾಯಧನ, ಸಣ್ಣ ಉದ್ಯಮಗಳಿಗೆ ಬಡ್ಡಿ ರಹಿತ 5 ಲಕ್ಷ ರೂಪಾಯಿ ನೀಡುವುದಾಗಿ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯ ವೇಳೆ ನ್ಯಾಯಾಂಗ ಅಧಿಕಾರಿಗಳ ಮೇಲೆ ನಡೆದ ದಾಳಿಯನ್ನು ಸುಪ್ರೀಂ ಕೋರ್ಟ್ ಖಂಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಈ ಘಟನೆಯು ಕೇವಲ ಪ್ರತಿಭಟನೆಯಲ್ಲ, ಬದಲಿಗೆ ನ್ಯಾಯಾಂಗ ಅಧಿಕಾರಿಗಳ ಮನೋಬಲ ಕುಂದಿಸುವ ಪ್ರಯತ್ನ. ನ್ಯಾಯಾಂಗದ ಅಧಿಕಾರಿಗಳನ್ನು ಒತ್ತೇರಿಸಿಕೊಂಡು ನ್ಯಾಯಾಂಗದ ಮೇಲೆ ನಡೆಸಿದ ವ್ಯವಸ್ಥೆ ದಾಳಿ ಅಂತ ಚಾಟಿ ಬೀಸಿದೆ. ಅಲ್ಲದೆ ಅಧಿಕಾರಿಗಳ ಸುರಕ್ಷತೆಗಾಗಿ CAPF ನಿಯೋಜಿಸುವುದಕ್ಕೆ ಸೂಚನೆಯನ್ನು ನೀಡಿದೆ. ನ್ಯಾಯಾಧೀಶರ ಮೇಲಿನ ದಾಳಿಯನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಖಂಡಿಸಿದ್ದಾರೆ. ಇದೇ ವಿಚಾರಕ್ಕೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಂಗಾಳದಲ್ಲಿ ಅಶಾಂತಿಯನ್ನು ಹುಟ್ಟುಹಾಕ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆಗೂ ಮುಂಚಿತವಾಗಿ ರಾಷ್ಟ್ರಪತಿ ಆಡಳಿತಕ್ಕಾಗಿ ಪಿತೂರಿಯನ್ನು ಮಾಡ್ತಿದ್ದಾರೆ. ಮಾಲ್ಡಾ ಘಟನೆಯನ್ನ ಇಡೀ ಬಂಗಾಳವನ್ನ ಕೆಡಕುವುದಕ್ಕೆ ಬಳಸಲಾಗ್ತಾ ಇದೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯಸಭೆಯಲ್ಲಿ ಜನಪರ ಪ್ರಶ್ನೆಗಳನ್ನು ಕೇಳ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ AAP ರಾಜ್ಯಸಭೆ ಸದಸ್ಯ ರಾಘವ್ ಚಡ್ಡಾ ಹೀರೋ ಆಗಿದ್ದಾರೆ. AAP ಪಕ್ಷಕ್ಕೂ ರಾಜ್ಯಸಭೆಯಲ್ಲಿ ಪ್ರಬಲ ಧ್ವನಿಯಾಗಿದ್ದರು. ಆದರೆ ರಾಘವ್ ಚಡ್ಡಾರನ್ನ ರಾಜ್ಯಸಭೆ ಉಪನಾಯಕ ಸ್ಥಾನದಿಂದ ಆಮ್ ಆದ್ಮಿ ಪಕ್ಷ ತೆಗೆದುಹಾಕಿದೆ. ರಾಘವ್ ಚಡ್ಡಾ ಬದಲು ಆಮ್ ಆದ್ಮಿ ಪಕ್ಷ ಅಶೋಕ್ ಮಿತ್ತಲ್ಗೆ ಉಪನಾಯಕ ಪಟ್ಟವನ್ನು ನೀಡಿದೆ. ನಾಳೆ ಬೆಂಗಳೂರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬರ್ತಾ ಇದ್ದಾರೆ. ಶನಿವಾರ ನೆಲಮಂಗಲದ BGS ಮೈದಾನದಲ್ಲಿ ನಡೆಯಲಿರುವ ಹಿಂದೂ ಧರ್ಮ ಆಚಾರ್ಯ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ಬಂದಾಗ ಉಪಚುನಾವಣೆ ಪ್ರಚಾರದ ಬಗ್ಗೆ ಬಿಜೆಪಿ ನಾಯಕರು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಗಲಾಟೆಯಾಗಿದೆ. ಪ್ರತಿಮೆ ನಿರ್ಮಾಣಕ್ಕೆ ದೇಣಿಗೆ ನೀಡುವ ವಿಚಾರಕ್ಕೆ ಜಗಳ ನಡೆಯಿತು. ಅತ್ತ ದೇವನಹಳ್ಳಿಯ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ರೈತರೊಬ್ಬರು ಅಧಿಕಾರಿಗಳಿಗೆ ನನ್ನ ಜಮೀನು ಕಬಳಿಸುವುದಕ್ಕೆ ಕಿರುಕುಳ ಕೊಡ್ತಾ ಇದ್ದಾರೆ, ಸಮಸ್ಯೆ ಪರಿಹರಿಸದಿದ್ದರೆ ವಿಷ ಕುಡಿಯುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಲ್ಲಿದ್ದಲು ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ED ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಐಪ್ಯಾಕ್ ಸಂಸ್ಥೆಯ ಜೊತೆಗೆ ಸಂಪರ್ಕದಲ್ಲಿದ್ದ ರಿಷಿ ಸಿಂಗ್ ಅನ್ನೋರ ಮನೆಯಲ್ಲಿ ಶೋಧ ನಡೆಸಿದ್ದಾರೆ. ವೈಟ್ಫೀಲ್ಡ್ನ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ಹುಡುಕಾಟ ನಡೀತಾ ಇದೆ. 10 ಕೋಟಿ ಹಣ ಹವಾಲಾ ಮೂಲಕ ಐಪ್ಯಾಕ್ಗೆ ಬಂದಿದ್ದು ಎಲೆಕ್ಷನ್ಗೆ ಬಳಸಿದ್ದಾರೆ ಅನ್ನೋ ಆರೋಪದಡಿ ಈ ದಾಳಿ ನಡೆದಿದೆ. ನಮ್ಮ ಮೆಟ್ರೋ ನೇರಳೆ ಮಾರ್ಗ ಭಾನುವಾರ 2 ಗಂಟೆ ಕಾಲ ಸ್ಥಗಿತಗೊಳ್ಳಲಿದೆ.
ಮೆಜೆಸ್ಟಿಕ್ ಮೈಸೂರು ರಸ್ತೆ ನಿಲ್ದಾಣಗಳ ನಡುವೆ ಬೆಳಗ್ಗೆ 7ರಿಂದ 9 ಗಂಟೆಯ ತನಕ ಸಂಚಾರ ಸ್ಥಗಿತಗೊಳ್ಳಲಿದೆ. ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದೆ. ರಾಜ್ಯದಲ್ಲಿ ಅಕಾಲಿಕ ಮಳೆ ಸಾಲು ಅವಾಂತರಗಳನ್ನು ಸೃಷ್ಟಿಸಿದೆ. ವಿಜಯಪುರದಲ್ಲಿ ಮಳೆಯಿಂದಾಗಿ ದ್ರಾಕ್ಷಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಾಬಾನಗರ ಗ್ರಾಮದಲ್ಲಿ ಒಣ ದ್ರಾಕ್ಷಿ ಘಟಕದ ಶೆಡ್ ಹಾರಿಹೋಗಿದ್ದು ದ್ರಾಕ್ಷಿ ಹಾಳಾಗಿದೆ. ಮೈಸೂರಿನ ಬೆಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಗ್ಗಿಲ್ಲದೆ ಸ್ಪೀಡ್ ದಂಧೆ ನಡೀತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಲಕ್ಷ ರೂಪಾಯಿ ಹಣ ಹಾಕಿ ಜೂಜಾಟದಲ್ಲಿ ತೊಡಗಿದ್ದಾರೆ. ರೌಡಿಗಳು ದಿನಕ್ಕೆ 2ರಿಂದ 3 ಕೋಟಿ ರೂಪಾಯಿಗಳಷ್ಟು ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಟೆಂಪೋಗೆ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 8 ಮಹಿಳಾ ಕಾರ್ಮಿಕರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರದ ಜಾಲ್ನಾ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಭಾರತೀಯ ಕಲಾಪಿತಾಮಹ ರಾಜ ರವಿವರ್ಮ ರಚಿಸಿದ್ದ ಯಶೋಧ ಮತ್ತು ಕೃಷ್ಣ ಚಿತ್ರಕಲೆ 167 ಕೋಟಿ ರೂಪಾಯಿಗೆ ಮಾರಾಟವಾಗಿದೆ. ಔಷಧಿ ಉದ್ಯಮಿ ಡಾಕ್ಟರ್ ಸೈರಸ್ ಪೂನವಾಲಾ 167 ಕೋಟಿ ರೂಪಾಯಿಗೆ ಚಿತ್ರವನ್ನು ಖರೀದಿಸಿದ್ದಾರೆ. ಇಂಡೋನೇಷ್ಯಾದಲ್ಲಿ ಇವತ್ತು 7.4 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಭೂಮಿಯೇ ಬಾಯ್ಬಿಟ್ಟಿದೆ. ಆಸ್ಪತ್ರೆಗಳು, ಸರ್ಕಾರಿ ಕಟ್ಟಡಗಳು ಉರುಳಿ ಬಿದ್ದಿವೆ. ಘಟನೆಯಲ್ಲಿ 8ಕ್ಕೂ ಹೆಚ್ಚು ಜನರ ಸಾವಾಗಿದ್ದು 100 ಜನರಿಗೆ ಗಾಯಗಳಾಗಿವೆ. ಸರಿಸುಮಾರು 54 ವರ್ಷಗಳ ಬಳಿಕ ಚಂದ್ರನ ಅನ್ವೇಷಣೆಗೆ ನಾಸಾ ಆರ್ಟೆಮಿಸ್ 2 ಮಿಷನ್ ಮಾನವ ಸಹಿತ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಇವತ್ತು ಬೆಳಗ್ಗೆ 4:05 ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ 4 ಗಗನಯಾತ್ರಿಗಳಿದ್ದ ಒರಾಯನ್ ಬಾಹ್ಯಾಕಾಶ ನೌಕೆ ಯಶಸ್ವಿಯಾಗಿ ಕಕ್ಷೆಗೆ ಸೇರಿದೆ. ವಿಕಸಿತ ಭಾರತ ಗುರಿಯನ್ನು ಸಾಧಿಸಲು ಕಾಲಕ್ಕೆ ತಕ್ಕಂತೆ ನಾಗರಿಕ ಸೇವೆ ನವೀಕರಿಸುವ ಅಗತ್ಯವಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿರುವ ಅವರು, ದೇಶದಲ್ಲಿ ಆಡಳಿತದ ತತ್ವವು ನಾಗರಿಕ ದೇವೋ ಭವ ಎಂಬ ಮಂತ್ರವನ್ನು ಆಧರಿಸಿದೆ. ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿಕೊಳ್ಳುವುದು ಅತ್ಯಗತ್ಯ ಎಂದಿದ್ದಾರೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಅಟ್ 9 ನ್ಯೂಸ್ 18.